ನೋಡ್ರಿಪ್ಪ ರೋಲರ್ ಇಲ್ಲೇ ಡ್ಯಾನ್ಸ್ ಇದ್ದಿದ್ದ ಆಗಲ್ಲ ನೀವು ಹೊರಗಡೆ ತೋರಿಸಿದೆ ನಿಮ್ಗೆ. ಸೊ ಇಲ್ಲಿ ನೋಡ್ಬೋದು ನೀವು. ಫಸ್ಟ್ ಫ್ಲೋರ್ ಗ್ರೂಪ್ ವರ್ಕೌಟ್, ಸೆಕೆಂಡ್ ಫ್ಲೋರ್ ಕಾರ್ಡಿಯೋ ಅಪ್ಪರ್ ಬಾಡಿ ವರ್ಕೌಟ್, ಥರ್ಡ್ ಫ್ಲೋರ್ ಬಂದ್ಬಿಟ್ಟು ಲೋವರ್ ಬಾಡಿ ವರ್ಕೌಟ್. ಎಸ್ ನೋಡ್ರಿ ಥರ್ಡ್ ಫ್ಲೋರ್ ಹೆಂಗೆ ನೋಡ್ರಿ. ಹಾಯ್ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತ ಹೊಂಟೇನಿ ಎಲ್ಲಪ್ಪ ಅಂದ್ರೆ ಕಲ್ಟ್ಫಿಟ್ ಜಿಮ್ಮಿಗ. ಎಲ್ಲಿ ಅಂದ್ರೆ ಬೆಂಗಳೂರದಾಗ ಅದೀನಿ. ಸೊ ಯಾವ ಜಿಮ್ ಕಲ್ಟ್ಫಿಟ್ ಅಂದ್ರೆ ಎಲ್ಲಿ, ಯಾವ ಪ್ಲೇಸ್, ಆಮೇಲೆ ಹೆಂಗದ ಜಿಮ್ ಇಲ್ಲಿ ಬೆಂಗಳೂರದಾಗ, ನಾನು ಹೊಂಟಿರೋ ಜಿಮ್ ಹೆಂಗೈತಿ, ಸೊ ಎಲ್ಲಾ ತೋರಿಸ್ತೇನೆ ನಿಮಗ. ನನ್ ಜೊತೆ ಯಾರದಾರಪ್ಪ ಅಂದ್ರೆ ಮಂಜುನಾಥ್. ಒಳಗ ಡ್ರೆಸ್ ಚೇಂಜ್ ಮಾಡಾವ ನಾವ ಆತಿಲ್ಲೇ ನೋಡಲ್ ತಡಿಪಾ ಆತಂತ ಅಲ್ಲೇ ವರ್ಕೌಟ್ ತೋರಿಸ್ತೀನಿ. ಆಮೇಲೆ ವರ್ಕೌಟ್ ನೋಡ್ತೀನಿ, ಈಗ ಎಷ್ಟು ವಿಡಿಯೋ ಆಗ್ತೈತಿ ತೋರಿಸ್ತೀನಿ ಅಂತ. ಆಮೇಲೆ ಜಿಮ್ ಹೆಂಗದ, ಆಮೇಲೆ ಈ ಕಲ್ಟ್ಫಿಟ್ ಬೆನಿಫಿಟ್ ಏನೈತಿ ಎಲ್ಲ ಹೇಳ್ತೇನಂತ. ಫಸ್ಟ್ ನಿಮಗೆ ಜಿಮ್ ತೋರಿಸ್ತೀನಿ, ಆಮೇಲೆ ವರ್ಕೌಟ್ ತೋರಿಸಿ ನಿಮಗೆ A to Z ಕಲ್ಟ್ಫಿಟ್ ಬಗ್ಗೆ ಹೇಳ್ತೀನಿ. ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ, ಸ್ಪಾನ್ಸರ್ ಅಲ್ಲ, ಜಸ್ಟ್ ನಿಮಗ ತೋರಿಸೋದೈತಿ. ಸೊ ಹಂಗಾಗಿ ಸೊ ಇನ್ನು ಮಟ್ಟ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಈಗ ಹೋಗೋ ಮುಂದೆ ಸಿಗ್ತೇನಂತ. ಮುಂಜಾನೆ ಡ್ರೆಸ್ ಚೇಂಜ್ ಮಾಡೋದಂಗಿಲ್ಲ, ತೋರಿಸಿದ್ದೆ ಅವನ್ನ. ಸೊ ಬರೀ ಅಲ್ಲಿ ಹೋಗಿ ತೋರಿಸ್ತೇನಂತ ಜಿಮ್. ಬನ್ನಿ. ಈಗ ಇಲ್ಲೇ ಜಿಮ್ಮಿಗೆ ಬಂದೇವಿ. ಇಲ್ಲಿ ನೋಡ್ತಿರ್ಬೋದ ಮಂಜುನಾಥ ಕುಂತಾನ ಗಾಡಿ ಮೇಲೆ. ಪಾಲೆ ಹೋಗೋಣ, ಕುಂತಲ್ಲ ಹಂಗ ನೋಡಿ. ಇಲ್ಲೇ ಜಿಮ್ ಇದೆ ನೋಡ್ರಿ, ಕಲ್ಟ್ಫಿಟ್. ಇಲ್ಲಿ ಕೆಳಗಡೆ ಇದು ನಡೆದೈತಿ, ಏನಪ್ಪಾ ಅಂದ್ರ ಫ್ಯೂಷನ್ ಡ್ಯಾನ್ಸ್ ಅಂತೇಳಿ. ನಾವು ಮೊನ್ನೆ ಹೋದಾಗ ಮಾಡಿದ್ದೆ ಡ್ಯಾನ್ಸ್. ಸೊ ನೋಡ್ತಿರ್ಬೋದ. ಈಗ ಇಲ್ಲೇ ಒಳಗೆ ಎಂಟ್ರಿ. ಫುಲ್ ಪಾರ್ಕಿಂಗ್ ಅಂದ್ರೆ ಫುಲ್ ದೊಡ್ಡ ಜಾಗರಿಪ್ಪ. ನೋಡಿ ಎಷ್ಟು ಜನ ಬರ್ತಾರಂದ್ರೆ ಲೆಕ್ಕನೇ ಇಲ್ಲ. ಇದು ಮೇ ಬಿ ಇದಿರ್ಲಿಲ್ಲ ರಿಸೆಪ್ಷನ್ ಅಂತ ಹೇಳಿ ಮಾಡ. ಈಗ ಮೊನ್ನೆ ಇರ್ಲಿಲ್ಲ ಅಲ್ಲೇ. ಈಗ ನಾ ಇಲ್ಲಿ ಭಾಳ ದಿನ ಆತಲ್ರಿ ಬರ್ಲಾರ್ದ, ಅಂದ್ರೆ ಒಂದು 20 ದಿನ ಆತಲ್ಲ. ಅಲ್ಲೇ ಹುಬ್ಳ್ಯಾಗಿದ್ದೆ, ಈಗ ಬಂದಿಲ್ಲ. ಸೊ ಹಿಂಗಾಗಿ ಪಾರ್ಟಿಷನ್ ಮಾಡ್ಯಾರ ನೋಡ್ರಿ, ಮಸ್ತ್ ಮಾಡ್ಯಾರ. ರಿಸೆಪ್ಷನ್ ಟೈಪ್ ಇಲ್ಲೆಲ್ಲ ಶೂಸ್ ಬಿಡಾಕ್ ಮಾಡ್ಯಾರ. ಕುಂತ ಇವ ಮಂಜುನಾಥ. ಏನು ಮಾಡವಲ್ಲ ಇವತ್ತು ವರ್ಕೌಟ್ ಏನೈತಿ. ಇಲ್ಲಿ ನೋಡ್ರಿ, ನಿಮ್ದು ಇನ್ನೊಂದು ಬೆನಿಫಿಟ್ ಇದ್ರಾಗ ಏನಪ್ಪ ಅಂದ್ರೆ, ಫಸ್ಟ್ ಬೆನಿಫಿಟ್ ಇದೆ, ನಿಮ್ದು ವರ್ಕೌಟ್ ಏನಿರ್ತೈತಿ ಅದೆಲ್ಲ ತೋರಿಸ್ತೈತಿ. ನೀವೆಲ್ಲ ಸೆಟ್ ಮಾಡ್ಬೇಕಾಗ್ತೈತಿ ಅದ್ರಾಗ. ಸೊ ಬರ್ರಿ ತೋರಿಸ್ತೀನಿ ನಾನು ನಿಮಗೆ ಏನೇನೈತಿ ಎಲ್ಲ. ಇದಿಷ್ಟೆಲ್ಲ ಬಂದ್ಬಿಟ್ಟು ರಿಸೆಪ್ಷನ್ ಏನೈತಿ ಬಂದ್ಬಿಟ್ಟು ಮೆನ್ಸ್, ಆಮೇಲೆ ಲಾಕರ್ ಅನ್ನೋಗೇನ ಡ್ರೆಸ್ ಇರ್ತೀವಿ. ಇದು ಯಾವಾಗ ಗ್ರೌಂಡ್ ಫ್ಲೋರ್ ಇದೆ. ಗ್ರೌಂಡ್ ಫ್ಲೋರ್. ಈಗ ಹೊಂಟೇವಿ ಎಲ್ಲಪ್ಪ ಅಂದ್ರೆ ಸೆಕೆಂಡ್ ಫ್ಲೋರಿಗೆ. ಅಲ್ಲಿ ಸೆಕೆಂಡ್ ಫ್ಲೋರ್, ಫಸ್ಟ್ ಫ್ಲೋರ್ದಾಗ ಏನೈತಿಪ್ಪ ಅಂತಂದ್ರೆ ಇಲ್ಲ ಪರದಾಗ ಮುಚ್ಚಾರ್ರಿ, ಇಲ್ಲಾಂದ್ರೆ ತೋರಿಸ್ತಿದ್ದೆ. ಇಲ್ಲಿ ನೋಡ್ತಿರ್ಬೋದು ನಿಮಗೆ, ಇಲ್ಲೇ ಡ್ಯಾನ್ಸ್ ಇದ್ದಿದ್ದ ಆಗಲ್ಲ ನೀವು ಹೊರಗಡೆ ತೋರಿಸಿದೆ ನಿಮ್ಗೆ. ಸೊ ಇಲ್ಲಿ ನೋಡ್ಬೋದು ನೀವು ಹೆಂಗೈತಿ. ಇಲ್ಲಿ ನೋಡ್ರಿ, ಫಸ್ಟ್ ಫ್ಲೋರ್ ಗ್ರೂಪ್ ವರ್ಕೌಟ್, ಸೆಕೆಂಡ್ ಫ್ಲೋರ್ ಕಾರ್ಡಿಯೋ ಅಪ್ಪರ್ ಬಾಡಿ ವರ್ಕೌಟ್, ಥರ್ಡ್ ಫ್ಲೋರ್ ಬಂದ್ಬಿಟ್ಟು ಲೋವರ್ ಬಾಡಿ ವರ್ಕೌಟ್. ಸೊ ಈಗ ನಾವು ಹೊಂಟಿರೋದು ಥರ್ಡ್ ಫ್ಲೋರಿಗೆ ಹೋಗ್ತೀವಿ. ಫಸ್ಟ್ ಸೆಕೆಂಡ್ ಫ್ಲೋರ್ದಾಗ ನಾವು ಇಲ್ಲ ಅಂತಂದ್ರೆ ಸ್ಕ್ಯಾನ್ ಮಾಡಿ ಹೋಗ್ಬೇಕು. ಕಲ್ಟ್ಫಿಟ್ ಆ್ಯಪ್ ಐತಿ, ಅದ್ರ ನಾವು ಏನು ಮಾಡ್ಬೇಕು, ಸ್ಕ್ಯಾನ್ ಮಾಡಿ ಹೋಗಿ. ಇಲ್ಲ ಅಂತಂದ್ರೆ ನಮ್ಮ ತಮ್ಮ ಪರೀಕ್ಷೆ ಇರ್ತಂದ್ರೆ ಅದನ್ನು ಮಾಡಿ ಹೋಗ್ಬೇಕು. ನೋಡಿ ಒಳಗೆ ಬಂದ ತಕ್ಷಣ ಹೆಂಗೈತಿ, ಹೆಂಗೈತಿ ನೋಡಿರಿ ಜಿಮ್ ನೋಡಿ ಹೆಂಗೈತಿ. ಒಂದು ಗ್ಲಿಮ್ಸ್ ಹಾಕ್ತೀನಿ ಹಂಗೆ ನೋಡಿರಿ.
ಒಂದು ಓಪನ್ ಆಯ್ತು ಮಂಜುನಾಥಿಂದ ನಂದು. और अभी तो रुको, क्लाइमैक्स अभी बाकी. ಎಸ್ ನೋಡ್ರಿ ಏ ಕ್ಲೋಸ್ ಆತ್ರಿಪ್ಪ. ನೋಡ್ರಿ ಡ್ರಿಂಕಿಂಗ್ ವಾಟರ್ ಐತಿ, ಪ್ಲಸ್ ಸ್ಕ್ಯಾನ್ ಮಾಡ್ಬೋದು. ಹೊರಗಡೆ ಹೋಗ್ಬೇಕಂದ್ರೆ ಮತ್ತೆ ಸ್ಕ್ಯಾನ್ ಮಾಡಿ ಹೋಗ್ಬೇಕು. ಸೊ ಇದು ಬಂದ್ಬಿಟ್ಟು ಫಸ್ಟ್ ಫ್ಲೋರ್, ಸಾರಿ ಸೆಕೆಂಡ್ ಫ್ಲೋರ್ ಇದೆ. ಇದೆಲ್ಲ ಎದಕ್ಕಪ್ಪ ಸೆಕೆಂಡ್ ಫ್ಲೋರ್ ಏನೈತಿ, ಕಾರ್ಡಿಯೋ ಅಪ್ಪರ್ ಬಾಡಿ ವರ್ಕೌಟ್. ನಾವು ಹೋಗ್ತಿರೋದು ಥರ್ಡ್ ಫ್ಲೋರ್. ಯಾಕಪ್ಪ ಅಂದ್ರೆ ಲೋವರ್ ಬಾಡಿ ವರ್ಕೌಟ್ ಮಾಡಾಕಂತೀವಿ, ಅಂದ್ರೆ ಚೆಸ್ಟ್ ಮತ್ತು ಏನ ಟ್ರೈಸಿಪ್ಸ್. ಇದು ಬಂದ್ಬಿಟ್ಟು ಥರ್ಡ್ ಫ್ಲೋರ್. ಸೊ ಥರ್ಡ್ ಫ್ಲೋರ್ ಹೆಂಗೈತೆ ನೋಡ್ರಿ, ಥರ್ಡ್ ಫ್ಲೋರ್ ಅನ್ನೋಗ್ತೈತಿ, ಫುಲ್ ವರ್ಕೌಟ್ ಮಾಡಿ ಐತಿದೆ. ಸರಿ ಥರ್ಡ್ ಫ್ಲೋರ್ ಇದೆ. ಸೊ ವರ್ಕೌಟ್ ಮುಗಿಸಿ ಸಿಗ್ತೇನೆ ನಿಮಗೆ, ಗ್ಲಿಮ್ಸ್ ಆಗ್ತೀನಿ, ನೀವು ನೋಡ್ತೀರಿ. ಈಗ ವರ್ಕೌಟ್ ಮುಗಿಸ್ಕೊಂಡ್ವಿ. ಏನಪ್ಪ ಅಂದರೆ ಇಲ್ಲಿ ಮೇಲ್ಗಡೆ ಏನಿತ್ತಲ್ಲ ಇದೆ ಒಂದು ಗ್ಲಿಮ್ಸ್ ತೋರಿಸಿದ್ದೆ ನಿಮಗೆ, ಮುಗೀತ ಈ ವರ್ಕೌಟ. ಇನ್ನು ಕೆಳಗಡೆ ಹೋಗಿ ಕೇಬಲ್ ವರ್ಕ್ ಮಾಡ್ಬೇಕಾ, ಈಗ ಬರೀ ಡಂಬಲ್ ಬಾರ್ದಾಗ ಬಂದ್ವಿ. ಈಗ ಕೆಳಗಡೆ ಕೇಬಲ್ದಾಗ ನೋಡ್ಬೇಕು, ಟೈಮ್ ಆಗೈತಿ, ಭಾಳ ಐತಿ. ಯಾಕಂದ್ರೆ 10 ಗಂಟೆಗೆ ಕ್ಲೋಸ್. ಈ ಒಂದು ಎಕ್ಸಾಮ್ ಇದ್ದು ಸಲುವಾಗಿ ಲೇಟಾಗಿ ಬಂದ್ವಿ. ಸೊ ನೋಡೋಣ ಪಟ 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 ಹೊಡೆದು ತೋರಿಸ್ತೇನೆ. ಟೈಮ್ 10 ಗಂಟೆಗೆ ಕ್ಲೋಸ್, ಟೈಮ್ ಆಗೈತಿ. ಕೇಬಲ್ದಾಗ ನೋಡ್ರಿ. ಆಮೇಲೆ ಈ ಸೆಕೆಂಡ್ ಫ್ಲೋರಿಂದ ಹಿಂಗೆ ಸೆಕೆಂಡ್ ಫ್ಲೋರ್ ಹಿಂಗೈತಿ. ಭಾಳ ಟೈಮ್ 10 ಗಂಟೆ ಆಗಿ ಬಂದೈತಿ, ಟೈಮ್ ಆಗೈತಿ. ಇವಾಗ ಹೊಡೆಯೋದ್ರು ಹೊಡೆಯಾಗ್ತಾ ಇರಲಿಲ್ಲ.
ವರ್ಕೌಟ್ ಮುಗಿಸಿದ್ವಿ. ಮಂಜುನಾಥ ಅವನದು ಐಫೋನ್ ತೋರಿಸ್ಲೆ, ಫೋನ್ ತೋರಿಸ್ಲಿ, ಫೋನ್ ತೋರಿಸ್ಲಿಲ್ಲ. ಇವೊಂದು ಐಫೋನ್ 16 ಇವನ್ ಬರ್ತಡೇಗೆ ತೊಗೊಂಡಿದ್ದ. ಅವ್ರು ಗಿಫ್ಟ್ ಕೊಟ್ಟಿದ್ದೆ, ನಮ್ಗೆ ಯಾರು ಗಿಫ್ಟ್ ಕೊಡೋರಿಲ್ಲ. ಬರೀ ಇಂಥದೆಯ ನೋಡ್ರಿ, ಇದು ಒಂದು ಐಫೋನ್ 16 ಕಲರ್ ಮಾತ್ರ ಬೇರೆ. ನನ್ನ ಅಲ್ಟ್ರಾಮೈನ್ ಒಂದು ಇದು. ಆಮೇಲೆ ಆಲ್ರೆಡಿ ಟೈಮ್ ಆಗೈತಿ, ನೋಡ್ತಿರ್ಬೋದು ನೀವು. ಎಲ್ಲ ಲೈಟ್ ಬಂದ್ ಮಾಡ್ಯಾರ ಆಲ್ರೆಡಿ. ಇನ್ನೇನು 2 ನಿಮಿಷ, ಕರೆಕ್ಟ್ 10 ಗಂಟೆ ಅಂದ್ರೆ ಬಂದ್, ಕರೆಕ್ಟ್ 10 ಗಂಟೆಗೆ ಬಂದ್ ಮಾಡ್ತಾರೆ. ಹಿಂಗೈತೆ ನೋಡ್ರಿಪ್ಪ ಜಿಮ್ ಅನ್ನೋದು, ಮಜಾ ಬರ್ತೈತಿ. ಇಲ್ಲಿ ನೋಡ್ರಿಪ್ಪ ರೋಲರ್, ಇಲ್ಲಿ ನೋಡ್ರಿಪ್ಪ ರೋಲರ್, ಬುಲ್ಡೋಜರ್. ಹಂಗಾಗಿ ವರ್ಕೌಟ್ ಮುಗಿಸಾಗಿ ಈಗ ಆ್ಯಕ್ಚುಲಿ ಟೈಮ್ ಆಗ್ಬಿಟ್ಟಿತ್ತ. ಸೊ ಹಂಗಾಗಿ ಹೆಚ್ಚಿಗೆ ಮಾಡೋಕ್ಕಾಗಿರಲಿಲ್ಲ. ಸೊ ಲೇಟ್ ಆತ. ಮಂಜುನಾಥಂದು ಎಕ್ಸಾಮ್ ಇರೋ ಸಲುವಾಗಿ ಲೇಟಾಗಿ ಬಂದ್ವಿ. ಮುಗಿಸಿದ ನೋಡ್ರಿಪ್ಪ ಅಂತೂ ಇಂತೂ ಫೈನಲಿ ಈಗ ಹೋಗ್ತಿದ್ವಿ ಕೆಳಗೆ. ನೋಡ್ರಿ ಏನಿಲ್ಲ, ಜಸ್ಟ್ ಇನ್ ಔಟ್. ನೋಡ್ರಿ ಔಟ್ ಸೀದಾ ಹೋಗ್ತೀನಿ ಜಲ್ದಿ, ಆಗಲ್ಲ ಲೇಟ್ ಆಗಿತ್ತು. ಇದಿನ್ನ ಸೆಕೆಂಡ್ ಫ್ಲೋರ್, ಇದು ಬಂದ್ಬಿಟ್ಟು ಸೆಕೆಂಡ್ ಫ್ಲೋರ್ ಹಿಂಗೈತಿ. 3rd ಫ್ಲೋರ್ ಮೇಲ್ಗಡೆ ಅಂತ ವರ್ಕೌಟ್ ಅಂತ ಮುಗಿಸಿದ್ವಿ. ನೋಡ್ರಿ ಇವರೆಲ್ಲ ಟ್ರೈನರ್ ಅಂತವ್ರು. ಸೊ ನೋಡ್ರಿಪ್ಪ ಸೊ ಹಿಂಗೈತಿ. ಯಾಕ ನೋಡ್ರಿ ವಾರ್ಮ್ ಅಪ್ ಮಾಡ್ತಾನಂತ, ಟೈಮ್ ಆಗೈತ್ಲಿ. ನಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ. ಸೊ ನೀವೇ ಮಾಡಿಲ್ಲ ಅಂದ್ರೆ, ಇನ್ನೂ ಮಠ ಮಾಡಿಲ್ಲ ಅಂದ್ರೆ ಮಾಡ್ರಿ ಜಲ್ದಿ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಇರ್ಲಿ ಬ್ರೋ. Around 2 or 3K peoples, not subscribers. Okay, okay. Yeah, full rich guy. Today only got this gym. Take this guy. He's also rich guy. ಶಾಬಾಸ್ ಬೈ ಅಂತ, Shabas bhai anta ella ಸಾಬ್ರು ಪಡ್ಯ ಫುಲ್ ಅವ್ರದೇ, ಸಾಬ್ರು ಪಡ್ಯ ಫುಲ್ ಅವ್ರದೇ. ನೋಡ್ರಿಪ್ಪ ಎಷ್ಟು ಮಶ್ಕಿರಿ ಮಾಡತ್ತಾರಂದ್ರೆ. ಸೊ ಜಿಮ್ಮಿಗೆ ಬಂದ್ರೆ ಹಿಂಗಿರ್ತೈತೆ ನೋಡ್ರಿ, ಎಲ್ಲರೂ ಫ್ರೆಂಡ್ಸ್ ಆಗ್ಬಿಡ್ತಾರೆ. ಹೌದಲ್ಲ, ಕರೆ ಹೇಳ್ರಿ ನೀವು. ನೋಡಿ, ಬಿ ದ ಬೆಸ್ಟ್ ವರ್ಷನ್ ಆಫ್ ಯು ಅಂತೇಳಿ. ಸೊ ಹಿಂಗೈತೆ ನೋಡಿ. ಹೋಗೋಣಂತ ಬರೀ ಇವ್ರು ಬಂದ್ಬಿಟ್ಟೆ ಟ್ರೈನರ್. ಬ್ರೋ ನೇಮ್? ಸೂರ್ಯ ಟ್ರೈನರ್ ಇವರು ಈ ಕಲ್ಫೆಟ್ಟಿಂದ. ನೋಡ್ರಿ ಪೋಸ್ಟರ್ಸ್, ಕಲ್ಫೆಟ್. ಇನ್ನೊಂದು ತಮ್ಮನೇಲಿ ಫೋಟೋನು ತಗೊಂಡಿದ್ವಿ. ನಾನು ತಮ್ಮನೇಲಿ ಏನು ಹಾಕ್ಲಿ ಅನ್ನೋದು ಗೊತ್ತಾಗತ್ತಿಲ್ಲ ನನಗೆ. ಹಂಗಾಗಿ ಬರೀ ಫೋನಂತ ಟೈಮ್ ಆಗೈತಿ. ಈಗ ತೋರಿಸ್ತೇನಂತ ಹೊರಗಡೆ, ಮತ್ತೆ ಇನ್ನು ನೀರು ತುಂಬ್ಕೊಂಡೇನಿ. ಇವ ಫುಲ್ ಬ್ಯುಸಿ, ಮೊಬೈಲ್ ಸಿಕ್ತಂದ್ರೆ ಬ್ಯುಸಿ ಅವ. ಹೌದಲ್ಲ ಹೇಳಿ. ಓ ಇದೊಂದು ಐತ್ರಿ, ನಿಮಗೆ ತೋರಿಸ್ಬೇಕು. ನಿಮಗೆ ಆ್ಯಪ್ದಾಗ ಏನಿರ್ತೈತಿ ಅಂತಂದು ತೋರಿಸ್ತೇನೆ ನಿಮಗೆ. ಸೊ ಅವ್ನು ಸಬ್ಮಿಟ್ ಮಾಡಿದ ಈಗ ಆಲ್ರೆಡಿ. ಸೊ ನಿಮಗೂ ತೋರಿಸ್ತೇನೆ ಏನು ಹೆಂಗೆ ಏನಂತ, ಯಾವುದೇ ರೀತಿ ಮಸ್ತ್ ಇರ್ತೈತಿ. ಕರೆ ಹೇಳ್ಬೇಕಂದ್ರೆ ರಿಸೆಪ್ಷನ್ ಐತಿ. ಸೊ ನೋಡ್ರಿ ಮಸ್ತ್ ಇರ್ತೈತಿ ಜಿಮ್ ಮಾತ್ರ. ತೋರಿಸ್ತೇನೆ ನಿಮಗೆ ಏನು ಎತ್ತ ಎಲ್ಲ ಹೇಳ್ತೀನಿ ನಿಮಗೆ ಕರೆಕ್ಟಾಗಿ. ವೇಟ್ ಎಷ್ಟಾತ್ಲೇ ವೇಟ್? ಹಾಂ 78.5. ಓಕೆ 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 78.5. ಫುಲ್ ಮಶ್ಕಿರಿ ರೀ, ಫುಲ್ ಮಶ್ಕಿರಿ. ಆಮೇಲೆ ಇದೇ ವಾಶ್ರೂಮ್ ಒಂದು ಹೇಳಿಲ್ಲ ನಿಮಗೆ. ನೋಡ್ರಿ ಸಲ ನೋಡ್ರಿ. ಸೊ ಔಟ್ಸೈಡ್ ಅಂತೂ ಹಿಂಗೈತಿ ನೋಡ್ರಿ. ಹೊರಗಡೆ ಹಿಂಗ
ಒಳಗಡೆ ಖಾಲಿ ಆಗಲ್ಲ ಎಷ್ಟಿತ್ತ ಈಗ ಎಷ್ಟು ಇತ್ತು ನೋಡ್ರಿ ಎಲ್ಲ ಫುಲ್ ಖಾಲಿ 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 ಫುಲ್ ಖಾಲಿ. ಬಾಯ್ ಬ್ರೋ ಬಾಯ್ 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 ಬಾಯ್. ನೋಡ್ರಿ ಫ್ರೆಂಡ್ಸ್ ಆದ್ರೆ ಹೆಂಗಿರ್ತೈತೆ ನೋಡ್ರಿ ಫ್ರೆಂಡ್ಸ್. ಜಿಮ್ಮಿಗೆ ಬಂದ ಕೂಡಲೇ ಬಾಂಡ ಬೇರೆ ಇರ್ತೈತೆ ಅದು ಖರೆ ಹೇಳ್ಬೇಕಂದ್ರೆ ನೋಡ್ರಿ. ಕಂಟೆಂಟ್ ಮೇಲೆ ಕಂಟೆಂಟ್ ಚಲೋ ಸಿಕ್ಕೈತಿ. ಮನೆಗೆ ಹೋಗಿ ಸಿಗ್ತೇನಂತ. ಆಮೇಲೆ ನಿಮ್ಗೆ ಇದು ಆ್ಯಪ್ ಬಗ್ಗೆ ಹೇಳ್ತೀನಿ, ಏನು ಎತ್ತ ಹೆಂಗೈತಿ ಎಲ್ಲ ಹೇಳ್ತೀನಿ. ಕುಡಿ ಕುಡಿ ಯಾಕಲ್ಲ. ಈಗ ಇಲ್ಲಿ ಬಂದು ಬನಾನಾ ಶೇಕ್ ತೊಗೊಂಡೇನಿ. ಎಲ್ಪ ಅಂದ್ರೆ ಇಲ್ಲಿ ಲಸಿ ಜ್ಯೂಸ್ ತಾಗ ಬನಾನಾ ಶೇಕ್ ಮನ್ಯಾಗ ಮಾಡ್ಕೊಳಕ್ಕಾಗಿಲ್ಲ ಅಂತಂದು ಈಗ ತೊಗೊಳಕ್ಕೆ ಕುಡಿದು ಮನೆಗೆ ಹೊಂಟೀವಿ. ಇವ ನೋಡ್ರಿ ಅದಾದ್ಲೆ ಮೋಸಂಬಿ ಆರೆಂಜ್ ವಾಟರ್ ಮೆಲನ್ ಮಿಕ್ಸ್ ಐತಿ. 3 ಜ್ಯೂಸ್ ಮಿಕ್ಸ್ ಅದಾವ ನೋಡ್ರಿಪ್ಪ. ಯಾಕೆ ಕ್ವಾಲಿಟಿ ಹಿಂಗೆ ಬರೋದೈತಿ ತಿಳಿವಲ್ಲ ನನಗೆ. ಇದು ಕುಡಿದ ಸೀದಾ ಮನೆಗೆ ಹೋಗಿ ಅಲ್ಲೇ ಸಿಗ್ತೇನೆ. ಆಮೇಲೆ ಇಲ್ಲಿ ರೈಸ್ ತೊಗೊಂಡೇವಿ 2, ಅನ್ನ ಸಾಂಬಾರು, ಆಮೇಲೆ ಶೇಕ್ ಕುಡೋದ ಹೊರಗಡೆ. ಈಗಾಗಲೇ ಮನೆಗೆ ಬಂದ ಊಟ ಅದು ಮಾಡಿದ್ವಿ. ಜಿಮ್ಮಿಂದ ನಿಮಗೆ ತೋರಿಸಿದೆ. ಆಮೇಲೆ ಕೇಳೋನ್ ತಡ್ರಿ ಹೆಂಗೈತಿ ಮಂಜುನಾಥಗ. ಅವ ವಿಡಿಯೋ ನೋಡ್ಕೊಂಡ್ ಕುಂತಾನ. ಮಂಜುನಾಥ ಹೆಂಗಿತ್ತ ಜಿಮ್ ಹೆಂಗೈತಿ? ಕಲ್ಟ್ ಫಿಟ್ ಮಸ್ತ್ ಐತಿ. ನಮ್ಮ ಹುಬ್ಳಿ ಧಾರವಾಡದಾಗ ಇಲ್ಲ, ಮಾಡಿದ್ರೆ ಭಾಳ ಚಲೋ ಆಕೈತಲ್ಲ. ಮಾಡ್ಲಿ ನೀವು ಓಪನ್ ಮಾಡ. ಓಪನ್ ಮಾಡೋಣಂತ, ರೊಕ್ಕ ಬೇಕಲ್ಲ. ಮಾಡೋಣ್ರಿ, ರೊಕ್ಕ ಬಂದ್ರೆ ಮಾಡೋಣಂತ. ನಾವ ಹೆಂಗಾರ ಮಾಡಿ ಮಾಡ್ಬೋದು. ಬಟ್ ಜಿಮ್ ಮಾತ್ರ ಹೆಂಗೈತಿ ಹೇಳಿ? ಎಲ್ಲ ಎಕ್ವಿಪ್ಮೆಂಟ್ಸ್ ಆಮೇಲೆ ಫೆಸಿಲಿಟಿ ಎಲ್ಲ ಹೆಂಗೈತಿ? ಎಲ್ಲ ಬೆಸ್ಟ್ ಐತದಿಲ್ಲ. ಇದ ಹೆಂಗಪ್ಪ ಅಂತಂದ್ರ ಕಲ್ಟ್ ಫಿಟ್ ಅಂತಂದ ಆ್ಯಪ್ ಐತಿ. ಸೊ ನೀವು ಮೆಂಬರ್ಶಿಪ್ ತಗೋಬೇಕ. ಸೊ ಮೆಂಬರ್ಶಿಪ್ ತಗೊಂಡ್ಮೇಲೆ ಅಂದ್ರೆ 6 months 3 months 1 year ಹಿಂಗೆಲ್ಲ ಇರ್ತೈತಿ. ಸೊ ಅದ್ರಾಗ ಇಲೈಟ್ ಪ್ಲಸ್ ಮತ್ತೆ ಯಾವ್ಯಾವ ಅದಾವಲ್ಲೇ ಕಲ್ಟ್ ಪ್ಲೇ ಅಂತ ಇವೆ ಹಿಂಗೆಲ್ಲ ಅದಾವ. ಸೊ ಈಗ ನಾವು ತಗೊಂಡಿದ್ ನಮ್ದು ಯಾವ್ದಪ್ಪ ಅಂದ್ರ ಕಲ್ಟ್ ಇಲೈಟ್ ಅಂತ ಹೇಳಿ. ನಾನು 1 year ಮೆಂಬರ್ಶಿಪ್ ತಗೊಂಡೇನಿ. ನೀವು ತಗೊಂಡಿದ್ದ 6 months ಇದಲ್ಲ, 6 months ಇಂದ ಮೆಂಬರ್ಶಿಪ್ ತಗೊಂಡಾನ. ಅಂಶ ಅವನು ಎಷ್ಟು 6 months 3 months ಅಂಶ 3 months. ನಾ 1 year, ಇವ 6 months, ಅವ 3 months. ಏನಪ್ಪಾ ಅಂದ್ರ ಈಗ ನೀವೇನ ಹಿಂಗ್ ಮೆಂಬರ್ಶಿಪ್ ಇರ್ತೈತಲ್ಲ, ಸೊ ಈ ಮೆಂಬರ್ಶಿಪ್ ಥ್ರೂ ನೀವು ಜಿಮ್ಮಿಗೆ ಹೋಗ್ತೀರಿ. ಆಮೇಲೆ ಇದ ಏನೈತಲ್ಲ ಕಲ್ಟ್ ಫಿಟ್ ಅಂತೇಳಿ, ಸೊ ನೀವು ಬೇರೆ ಬೇರೆ ಕಡೆನೂ ಆಕ್ಸೆಸ್ ಮಾಡ್ಕೋಬಹುದು. ಲೈಕ್ ಈಗ ನಮ್ಮನೆ ಕಡೆ ಒಂದೈತಿ ಕಲ್ಟ್ ಫಿಟ್. ಸೊ ಅಲ್ಲಿದ ನಂಗೆ ಸ್ವಲ್ಪ ಬೇಜಾರ್ ಬಂತಪ್ಪ ಅಂದ್ರೆ ಇನ್ನೊಂದ್ ಕಡೆನೂ ಹೋಗ್ಬೋದು. ನಾ ಇನ್ನೊಂದ್ ಕಡೆ ಎಲ್ಲೇ ಕಲ್ಟ್ ಫಿಟ್ ಅಂತ ಹೇಳಿದ್ಲ ಅಲ್ಲಿ ಹೋಗಿನೇ ನಾನು ಆಕ್ಸೆಸ್ ಮಾಡಿ ಒಳಗೆ ಹೋಗಿ ಜಿಮ್ ಮಾಡ್ಬರ್ಬೋದು. ಅಂದ್ರೆ ಆಪ್ ಐತಿ. ಸೊ ಆಪ್ ಥ್ರೂ ನೀವು ಅಲ್ಲಿ ಅದ್ರಾಗ ಸ್ಕ್ಯಾನರ್ ಇರ್ತೈತಿ, ಅಂದ್ರೆ QR ಕೋಡ್ ಇರ್ತೈತಿ. ಅದನ್ನ ನೀವು ಹೊರಗಡೆ ನಿಮ್ಗೆ ತೋರಿಸಿದ್ನಲ್ಲ, ಸೊ ಅಲ್ಲಿ ಸ್ಕ್ಯಾನ್ ಮಾಡಿ ನೀವು ಒಳಗಡೆ ಹೋಗ್ಬೇಕು. ಸೊ ಹೋಗಿ ನೀವು ವರ್ಕೌಟ್ ಮುಗಿಸ್ಕೊಂಡು ಆರಾಮಾಗಿ. ಆಮೇಲೆ ಇನ್ನೊಂದೇನಪ್ಪಾ ಅಂದ್ರ ಆಗಲೇ ನಾನು ವಿಡಿಯೋದಾಗ ತೋರಿಸ್ದಂಗ ಎವ್ರಿ ಡೇ ಏನಿರ್ತೈತಲ್ಲ ನಿಮ್ದ ಯಾವ ವರ್ಕೌಟ್ ಮಾಡ್ಬೇಕ, ಏನೇನ್ ಮಾಡ್ಬೇಕ ಎಲ್ಲ A to Z ತೋರಿಸೈತಿ. ಅದ್ರಾಗ ನೀವ ಪ್ಲಾನ್ ಹಾಕ್ಬೇಕ, ವರ್ಕೌಟ್ ಪ್ಲಾನ್ ಅಂತ ಇರ್ತೈತಿ. ಸೊ ಅಲ್ಲೆಲ್ಲ ಹೇಳ್ಬೇಕು ನಿಮ್ದ ವೇಟ್, ಹೈಟ್, ಆಮೇಲೆ ನೀವು ಬಲ್ಕ್ ಆಗ್ಬೇಕು, ವೇಟ್ ಲಾಸ್ ಮಾಡ್ಬೇಕು, ಎಲ್ಲ ಹಾಕ್ಬೇಕು ನೀವು. ಸೊ ಅದ್ರ ಪ್ರಕಾರ ನಿಮ್ಗ ಕರೆಕ್ಟ್ ಆಗಿ ಕೊಡ್ತೈತಿ. ನಾನು ಏನ್ ಮಾಡ್ಕೊಂತ ಬಂದಿಲ್ಲ ಮೊದ್ಲಿಂದನೂ ಹಂಗ ಐತಿ. ಬಟ್ ಇಲ್ಲಿಂದ ನಾ ಏನ್ ಹೊಂಟೇನಲ್ಲ, ಇಲ್ಲಿ ಕಂಟಿನ್ಯೂ ಹೊಂಟೇನಿ, 1 ದಿನಾನು ಬಿಡ್ಲಾರ್ದಂಗ್ ಹೊಂಟೇನಿ ಇಲ್ಲಿ. ಬಟ್ ಸಂಡೇ ಒಂದಿನ ಗ್ಯಾಪ್, ಉಳ್ಕಿದ್ದ 6 days ಕಂಟಿನ್ಯೂ ಹೋಗಿರ್ತೇನಿ. ಬಟ್ ನಾ ಏನಲ್ಲಿ ಹುಬ್ಳಿದಾಗಿದ್ನಲ್ಲ 1 month ಹೋದ್ರೆ 3 months ಇಲ್ಲ 4 months ಗ್ಯಾಪ್ ಆಗ್ತಿತ್ತು. ಆಮೇಲೆ ಇಲ್ಲೇನೋ ನಾನು ಫಸ್ಟ್ ಟೈಮ್ ಇಲ್ಲಿ ಬೆಂಗಳೂರಿಗೆ ಬಂದಾಗ ಬರೀ 1 month ಅಷ್ಟ ಹೋಗಿದ್ದೆ. ಆಮೇಲೆ ಹೋಗಕ್ಕಾಗಿಲ್ಲ. ನಾನು ಯಾವಾಗ 1 year ಮೆಂಬರ್ಶಿಪ್ ಮಾಡ್ಸಿದ್ದೆ ಅವಾಗ ಕಂಟಿನ್ಯೂ ಹೊಂಟೇನಿ. ಅದ್ ಹಂಗಾರಿ ಈಗ ಈ ಹಂಗ ಅದ. ಹೌದಲ್ಲೇ ಕರೆ ಹೋದಲ್ಲ, ನೀನು 1 month ಮಾಡ್ಸಿದ್ದೆ ಅಂದ್ರೆ ಹೆಂಗ್ ಹೋಗಿದ್ದಿ? ಈಗ ರೀ
ನಾನು ಹುಬ್ಳಿಗೆ ಹೋದಾಗ ನೀವು ಜಿಮ್ಮಿಗೆ ಹೋಗ್ಯ ನನ್ ಕೇಳ್ರಿ, ಹೋಗಿದ್ದಿ ಜಿಮ್ಮಿಗೆ? ಇಲ್ಲ ಇವತ್ತು ಬಂದಾನ್ರಿ ಅವನು. ನಾ ಮೊನ್ನೆ ಬಂದೇನಿಲ್ಲ, ಮೊನ್ನೆ ಬಂದಾದ್ಮೇಲೆ ನಾನು ನಿನ್ನೆ ಹೋಗಿ ಬಂದೆ ಜಿಮ್ಮಿಗೆ. ಬಟ್ ಇವ ಬರ್ಲಿಲ್ಲ, ಯಾಕಂದ್ರೆ ಎಕ್ಸಾಮ್ ಐತಿ. ಬಟ್ ಮೊನ್ನೆ ಹೋದ 2 ವಾರ ಒಟ್ಟ ಎಕ್ಸಾಮೇ ಇರ್ಲಿಲ್ಲ ಅವಂದ, ಸುಮ್ನೆ ಮನ್ಯಾಗ ಅದಾನಂತ ಬಟ್ ಹೋಗಿಲ್ಲ ಅವ್ನ ಜಿಮ್ಮಿಗೆ. ಹೋಗ್ಬೇಕಾಗಿತ್ತ. ಬಟ್ ಆಮೇಲೆ ಇನ್ನೊಂದೇನಪ್ಪಾ ಅಂದ್ರ ನಾವ್ ಪಾಸ್ ಕೂಡ ಮಾಡ್ಬೋದ. ಈಗ ಇವತ್ತು ನನ್ನ ನಾಳೆ ಹೋಗಕ್ಕಾಗ್ಲಿಲ್ಲ, ನಾನು ಊರಿಗೆ ಹೋಗೋದೈತಿ, ಇಲ್ಲ ನಂಗೆ ಆರಾಮಿಲ್ಲ ಅಂತಂದ್ರ ಆಪ್ದಾಗ ನೀವು ಪಾಸ್ ಕೂಡ ಮಾಡ್ಬೋದು. 1 ಡೇ 2 ಡೇಸ್ ಇಲ್ಲ ಅಂತಂದ್ರ 1 ವೀಕ್ ಕೂಡ ನೀವು ಪಾಸ್ ಮಾಡ್ಬೋದು. ಈಗ ನನ್ನ 1 ಇಯರ್ ಮೆಂಬರ್ಶಿಪ್ ತಗೊಂಡಿಲ್ಲ, ಸೊ ನಂಗ 45 ಡೇಸ್ ಪಾಸ್ ಮಾಡಕ ಆಪ್ಷನ್ ಐತಿ. ಈಗ 1 ವೀಕ್ ದಷ್ಟ ನಾನು ಪಾಸ್ ಮಾಡಿದ್ದೆ. ಈಗ ಆಮೇಲೆ ಮತ್ತ ಹೋಗಿ ಅದೇನು 1 ವೀಕ್ ಏನಿರ್ತೈತಲ್ಲ ಎಕ್ಸ್ಟೆಂಡ್ ಆಗ್ತೈತಿ. ಲೈಕ್ ಇವತ್ತ 20th ಡೇ ಐತಪ್ಪ ಅಂದ್ರ ಇವತ್ತು ಎಷ್ಟ 20 ಜೂನ್ ನಾನು ಇವತ್ತು ಮೆಂಬರ್ಶಿಪ್ ತಗೊಂಡೇನಿ ಅಂತಂದ್ರ ನೆಕ್ಸ್ಟ್ 1 ಇಯರ್ದ 20 ಜೂನ್ 2026 ಬರ್ತೈತಿ. ನೀವೇನಾದ್ರ ಮಿಡಲ್ 1 ವೀಕ್ ಪಾಸ್ ಮಾಡಿದ್ರೆ ಅಂದ್ರೆ ಅದ್ ಮತ್ತೇನೋ ಎಕ್ಸ್ಟೆಂಡ್ ಆಗ್ತೈತಿ. ಲೈಕ್ 20 ಜೂನ್ ಐತಲ್ಲ, ಸೊ ಏನಾಗ್ತೈತಿ 26 ಜೂನ್ 2026 ನೆಕ್ಸ್ಟ್ ಇಯರ್ ಎಕ್ಸ್ಟೆಂಡ್ ಆಗ್ತೈತಿ. ಸೊ ಇದು ಮಾತ್ರ ಫೀಚರ್ ಬಸ್ತೈತಿ. ಆಮೇಲೆ ಜಿಮ್ ಮಾತ್ರ ಕ್ಲೀನ್ ಅಂಡ್ ವೆಲ್ ಆರ್ಗನೈಸ್ಡ್ ಐತಿ. ಇನ್ನೊಂದ್ ಜಿಮ್ಗೆ ಹೋಗ್ತಿದ್ನಲ್ಲ, ಅದನ್ನು ಒಂದ್ಸರ್ತಿ ವ್ಲಾಗ್ ಮಾಡ್ತೀನಿ. ಅಂದ್ರೆ ಇನ್ನು ಬಹಳ ಅದಾವ ಕಲ್ಟ್ ಫಿಟ್ ಅಂತ ಹೇಳಿ. ಏರಿಯಾ ತಕ್ಕಂಗ ಒಂದೊಂದ್ ಏರಿಯಾಕ್ಕೂ ಒಂದೊಂದಿಲ್ಲ 2 ಜಿಮ್ ಅದಾವ ಕಲ್ಟ್ ಫಿಟ್. ಸೊ ಬೇರೆದವ್ರು ಈಗ ನಾನು ವ್ಲಾಗ್ ಹಾಕೀನಿ ಥಂಡರ್ ಫಿಟ್ನೆಸ್ ಅಂತ ಹೇಳಿ. ಸೊ ಅವ್ರು ಕೂಡ ಕಲ್ಟ್ ಫಿಟ್ ಅಂತ ಹೇಳಿ ಇದನ್ನ ತಗೊಂಡ ಅವರು ಸ್ಟಾರ್ಟ್ ಮಾಡ್ಬೋದು, ಹಂಗೂ ಐತಿ. ಅಂದ್ರೆ ನಾನ್ ನೋಡಿದ ಪ್ರಕಾರ ಮಸಲ್ ಮ್ಯೂಟೆಂಟ್ ಅಂತ ಹೇಳಿ ಜಿಮ್, ಸೊ ಅದು ಬಂದ್ಬಿಟ್ಟು ಕಲ್ಟ್ ಫಿಟ್ಟಿಗೇನೋ ಕನ್ವರ್ಟ್ ಮಾಡ್ಕೊಂಡವ್ರು ಅವ್ರು, ಹೌದಲ್ಲ? ನೋಡ್ರಿ ಅವನು, ಯಾಕಂದ್ರೆ ಒಳಗಡೆ ಇಕ್ವಿಪ್ಮೆಂಟ್ಸ್ ಎಲ್ಲ ಮಸಲ್ ಮ್ಯೂಟೆಂಟ್ ಅದಾವ. ಅಂದ್ರೆ ಓಲ್ಡ್ ಜಿಮ್ ಅವ್ರದ್ದು ಏನಿತ್ತಲ್ಲ ಸೊ ಅದೈತಿ. ಬಟ್ ಇಲ್ಲಿ ಕಲ್ಟ್ ಫಿಟ್ ಒರಿಜಿನಲ್ ಏನೈತಲ್ಲ ಅಲ್ಲೆಲ್ಲ ನಿಮಗ್ ಡಂಬಲ್ ಆತ, ಪ್ಲೇಟ್ಸ್ ಆತ, ಎಲ್ಲ A to Z ಕಲ್ಟ್ ಫಿಟ್ ದವ್ರದ ಇರ್ತೈತಿ. ಆಮೇಲೆ ಇನ್ನೊಂದೇನಪ್ಪಾ ಅಂದ್ರ ಈ ಕಲ್ಟ್ ಫಿಟ್ ಮೆಂಬರ್ಶಿಪ್ ತಗೊಂತಿರಲ್ಲ, ಸ್ವಿಮ್ಮಿಂಗ್, ಡ್ಯಾನ್ಸ್, ಫ್ಯೂಷನ್ ಡ್ಯಾನ್ಸ್, ಯೋಗಾ, ಆಮೇಲೆ ಬ್ಯಾಡ್ಮಿಂಟನ್, ಟೇಬಲ್ ಟೆನ್ನಿಸ್ ಎಲ್ಲ A to Z ಸಿಗ್ತೈತಿ. ಅದನ್ನ ಆಕ್ಸೆಸ್ ಮಾಡ್ಕೋಬಹುದ. ನಾವು ಮೊನ್ನೆ ಹೋಗಿದ್ವಿ ಫ್ಯೂಷನ್ ಡ್ಯಾನ್ಸ್ ಮಾತ್ರ ಮಸ್ತ್ ಆತ. ಆಮೇಲೆ ನೀವು ಹಿಂಗ ವರ್ಕೌಟ್ ಮಾಡ್ಕೊಂತ ಹೋಗಿರ್ತಿರಲ್ಲ, ನೀವು ಎಷ್ಟು ವೇಟ್ ಮಾಡ್ಕೊಂಡಿರಿ, ಹೆಂಗ ನಿಮ್ದು ಇಂಪ್ರೂವ್ಮೆಂಟ್ ಎಲ್ಲ A to Z ತೋರಿಸ್ತೈತಿ. ಮಸ್ತ್ ಐತಿ ಜಿಮ್ ಮಾತ್ರ, ನಮ್ಗೆ ಭಾರಿ ಲೈಕ್ ಆಗೈತಿ. ಸೊ ನೀವು ಯಾರು ಕಲ್ಟ್ ಫಿಟ್ಟಿಗೆ ಹೊಂಟಿರಲ್ಲ, ನಿಮಗೆ ಹೆಂಗ ಅನಿಸ್ತೈತಿ ಅದನ್ನ ಹೇಳ್ರಿ. ನಿಮಗೆ ಯಾರು ಹೋಗಿಲ್ಲ ಇದನ್ನ ನೋಡಿದ್ರಲ್ಲ, ನಿಮಗೆ ಹೆಂಗ ಅನ್ಸೈತಿ ಅದನ್ನು ಹೇಳ್ರಿ. ಸೊ ಹಂಗ ನಿಮಗ್ ಜಿಮ್ಮಿನ್ ಬೇಕಂದ್ರೆ ಹೇಳ್ರಿ, ನಾನು ವ್ಲಾಗ್ ಮಾಡಿ ಹಾಕ್ತಿರ್ತೀನಿ. ಸೊ ನಿಮಗೆ ಏನ್ ಬೇಕು ಹೇಳ್ರಿ, ಕಮೆಂಟ್ ಮಾಡ್ರಿ ಅಷ್ಟ. ಆಮೇಲೆ ಇನ್ಸ್ಟಾಗ್ರಾಮ್ದಾಗ ಫಾಲೋ ಮಾಡಿಲ್ಲ ಅಂದ್ರೆ ಪ್ಲೀಸ್ ಫಾಲೋ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಹಂಗ ಮಂಜುನಾಥಗೂ ಫಾಲೋ ಮಾಡೋದು ಮರ್ಯಾಕ್ ಹೋಗ್ಬೇಡ್ರಿ. ಸಿಗ್ದೇನಿ ಮತ್ತೆ ನೆಕ್ಸ್ಟ್ ವ್ಲಾಗ್ದಾಗ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ನೆಕ್ಸ್ಟ್ ವ್ಲಾಗ್ದಾಗ ಸಿಗೋಣಂತ. ಅಲ್ಲಿ ಮಟ್ಟ ನೀವು ಆರಾಮಾಗಿರಿ, ಖುಷಿಯಿಂದ ಇರಿ, ನಕ್ಕೊಂತ ಇರಿ ಅಷ್ಟೇ. ಸೊ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ದಾಗ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್, ಬಾಯ್. ನೋಡ್ರಿಪ್ಪ ರೋಲರ್ ಬುಲ್ಡೋಜರ್ ಜಿಮ್ದಾಗ ಜಿಮ್ದಾಗ ರೋಡ್ ಮಾಡತ್ತ ನೋಡ್ರಿ ರೋಲರ್, ಸಪಾಟ್ ಮಾಡತ್ತ